ಬೆಳಗಾವಿಯಲ್ಲಿ ರೈತರಿಗೆ ಭಾರಿ ಅನ್ಯಾಯ, ಪರಿಹಾರ ನೀಡದೆ ವಂಚನೆ, ಬಿಸಿ ದಯಾಕರ್ ಆಕ್ರೋಶ. ಬೆಳೆ ವಿಮೆ ಕಟ್ಟಿದ ಸಾವಿರಾರು ರೈತರಿಗೆ ಸೂಕ್ತ ಪರಿಹಾರ ನೀಡದೆ ವಂಚಿಸಲಾಗಿದೆ. ಮಾರ್ಗಸೂಚಿ ಬದಲಾವಣೆ ಮಾಡಿ ವಿಮಾ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಗ್ರೀನ್ ಆರ್ಮಿ ಇಂಡಿಯಾದ ಜಿಲ್ಲಾ ಕಾರ್ಯಾಧ್ಯಕ್ಷ ಬಿಸಿ ದಯಾಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿ ತಾಲೂಕಿನಲ್ಲಿ ಅತಿಯಾದ ಮಳೆಯಿಂದ 80% ಕಾಫಿ, ಅಡಿಕೆ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿವೆ ಎಂದರು. ಸಂಕಷ್ಟ ನಿವಾರಣೆಗಾಗಿ ಜಿಲ್ಲೆಯಲ್ಲಿ 39,550 ರೈತರು ಬೆಳೆ ವಿಮೆಗೆ ಹಣ ಪಾವತಿಸಿದ್ದಾರೆ. ಆದರೆ 9,000 ರೈತರಿಗೆ ಮಾತ್ರ ಕಟ್ಟಿದ ಹಣಕ್ಕಿಂತ ಕಡಿಮೆ ಮೊತ್ತ ಜಮಾ ಮಾಡಲಾಗಿದೆ ಮತ್ತು ಉಳಿದ ರೈತರಿಗೆ ಪರಿಹಾರವೇ ಸಿಕ್ಕಿಲ್ಲ ಎಂಬ ವಸ್ತುಸ್ಥಿತಿ ವಿವರಿಸಿದರು. ವಿಮೆ ನೀಡುವ ಮಾನದಂಡಗಳನ್ನು ರಾಜ್ಯ ಸರ್ಕಾರ ಬದಲಾಯಿಸಿದ ಪರಿಣಾಮ ಸಂಕಷ್ಟದಲ್ಲಿರುವ ರೈತರು ನೆರವಿಲ್ಲದೆ ತುತ್ತಾಗಿದ್ದಾರೆ ಎಂದು ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಆದ ಅನ್ಯಾಯ ಸರಿಪಡಿಸಲು ರಾಜ್ಯ, ಜಿಲ್ಲಾ, ತಾಲೂಕಾ ಮಟ್ಟದ ವಿಕೋಪ ನಿರ್ವಹಣಾ ಕೇಂದ್ರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ರೈತ ಸಂಘಟನೆಗಳು ಉಗ್ರ ಹೋರಾಟಕ್ಕೆ ಮುಂದಾಗುತ್ತವೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ತಾಲೂಕು ಅಧ್ಯಕ್ಷ ಪಿಎಸ್ಪಿ ರಾಜು ಮಾತನಾಡಿ, ರಾಜ್ಯದ ಸಾವಿರಾರು ಮಳೆಯ ಮಾಪನ ಕೇಂದ್ರಗಳು ಹಾಳಾಗಿದ್ದು ಅವುಗಳ ನಿರ್ವಹಣೆ ನಡೆಯುವುದಿಲ್ಲ. ಇದರಿಂದ ವಿಮೆ ಲೆಕ್ಕಾಚಾರ ತಪ್ಪಾಗಿ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದ್ದಾರೆ. 30ರಿಂದ 40 ಕಿಲೋಮೀಟರ್ ದೂರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳೆಯಾಶೆಯನ್ನು ಆಧರಿಸಿ ವಿಮೆ ಲೆಕ್ಕ ಹಾಕಲಾಗಿದೆ. ಮಾರ್ಗಸೂಚಿ ಬದಲಾವಣೆ ಕೂಡ ರೈತರಿಗೆ ನಷ್ಟ ತಂದುಕೊಟ್ಟಿದೆ ಎಂದು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳೆ ವಿಮೆ ಕಂಪನಿಗಳ ಅಡಕೊಂಡಾಟದಿಂದ ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದನ್ನು ಅಧಿವೇಶನದಲ್ಲಿ ಚರ್ಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ರಾಜು ಆಗ್ರಹಿಸಿದ್ದಾರೆ. ಅತಿವೃಷ್ಟಿ ಪರಿಹಾರದ ಮೊತ್ತವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಡಿಎಸ್ ರಮೇಶ್ ಕೂಡ, ಮುಖಂಡರಾದ ಪ್ರದೀಪ್ ಯು ಹೊಸಳ್ಳಿ, ವಾಸುದೇವ ಸತ್ತಿಗನಹಳ್ಳಿ ಸೇರಿದಂತೆ ಹಲವು ರೈತ ನಾಯಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಪಕ್ಕಿ, ಪ್ರಜಾಪವ ಟಿವಿ, ಮೂಡಿಗೆರೆ. ಎಲ್ಲ ಇಲಾಖೆಯರು ಕಟ್ಟಿ ಫಸಲು ಬಿಮಾ ಯೋಜನೆ ಕಟ್ಟಿ ಅಂತ, ಆದರೆ ಕಟ್ಟಿ ಆದ್ಮೇಲೆ ಈಗ ಯಾರೂ ಇಲ್ಲ. ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ ಅಂತಾರೆ. ಹಣ ರೈತರು ಸಾಲ ಮಾಡಿ ಚಿನ್ನಾಡ ಇಟ್ಟು ಪ್ರತಿಯೊಂದು ಬ್ಯಾಂಕಲ್ಲಿ ಪರಿಸ್ಥಿತಿ ಕಷ್ಟ ಇದ್ರು ಪ್ರೀಮಿಯಂ ಕಟ್ಟಿದೀವಿ. ಆ ಕಟ್ಟಿರಿ ಇವತ್ತು ಊರ್ ಬಗ್ಗೆ ಪಂಚಾಯತಿಗೆ ₹1 ಇಲ್ಲ, ತರವೆ ಪಂಚಾಯತಿಗಿಲ್ಲ, ಮತ್ತೆ ತ್ರಿಪುರ ಪಂಚಾಯತಿಗಿಲ್ಲ. ಇವೆಲ್ಲ ಕೆಲವು ಪಂಚಾಯತಿಗಳಲ್ಲಿ ನಯಾ ಪೈಸೆನೂ ಬಿಡುಗಡೆ ಆಗಿಲ್ಲ. ಅಂದ್ರೆ ಇಲ್ಲಿ ಮಾಹಿತಿ ಹೋಗಿರೋದು ಇಲಾಖೆವಾರು, ನಾಲ್ಕು ಪಂಚಾಯತಿಗಿಲ್ಲ, ಇದೇ ಇಲಾಖೆವಾರು ಮತ್ತು ಕಂಪನಿಗಳು, ಅಧಿಕಾರಿಗಳು ಮತ್ತು ಕಂಪನಿಗಳು ಮಿಂಗೋಲ್ ಆಗಿ ಮಾಡಿರೋದು ಕೆಲಸ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ. ಯಾಕೆ ಅಂದ್ರೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಕಂಪನಿಗೆ ಅನಿಸ್ತಾ ಇದೆ. ಇಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಏನಾಗಿದೆ, ಎಲ್ಲ ಶಾಂತಿ ಪ್ರಿಯರು, ಇಲ್ಲಿವರೆಗೂ ಹೋರಾಟಕ್ಕೆ ಇಳಿದಿಲ್ಲ ರೈತರು, ಬರೀ ಹೇಳೇ ಬರ್ತಾ ಇದೀವಿ ಅಷ್ಟೇ. ಆದ್ರೆ ರಾಜಕೀಯ ಹೇಳ್ತಾ ಇದೀನಿ, ರಾಜಕೀಯದರಿಗೆ ನಮ್ಮನ್ನು ಪರೀಕ್ಷೆ ಮಾಡಬೇಡಿ. ರೈತರನ್ನ ಯಾವತ್ತೂ ಪರೀಕ್ಷೆ ಮಾಡಿ. ರೈತರನ್ನ ಈಗ ಇನ್ಸೂರೆನ್ಸ್ ಬರ್ತಲ್ಲ ಹೋದ್ರೆ, ಅವರ ಖಾತೆಗೆ ಜಮಾ ಆಗಲ್ಲ ಹೋದ್ರೆ ದಂಗೆ ಹೇಳ್ಬೇಕಾಗುತ್ತೆ. ಮೂಡಿಗೆರೆ ತಾಲೂಕಲ್ಲಿ ನಾನು ಹೇಳ್ತೇನೆ, ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಸರಿಯಾದ ಮಾಹಿತಿ ಕೊಟ್ಟು ದಿಢೀರ್ನೆ ಏನು ರೈತರಿಗೆ ಹೋಗಬೇಕು ಇನ್ಸೂರೆನ್ಸ್ ಪಾಲಿಸಿ ಇದ್ರದ್ದು ತಕ್ಷಣವೇ ಬೆಳೆ ಮೇಲೂ ಜಮಾ ಆದರೆ ಬಚಾವ್, ಇಲ್ಲ ಅಂದರೆ ತೀವ್ರವಾಗಿ ಪ್ರತಿಭಟನೆ ಮಾಡಲೇಬೇಕಾಗುತ್ತದೆ. ಯಾವುದೇ ನಮಗೆ ಇಲ್ಲ, ಮಿಕ್ಕಿದ್ದು ಏನಾಗಿದೆ, ಬೆಳೆ ಇಲ್ಲ, ಬದುಕುವ ದಾರಿಯಾಗಿ ಈಗ ಇನ್ಸ್ಟಾಲ್ಮೆಂಟ್ ಇದೆ, ಈಗ ಕ್ರಾಪ್ ಲೋನ್ ಕಟ್ಟಲ್ಲ ಅಂತ ಡಿಪಾರ್ಟ್ ಆಗ್ತೀವಿ. ಈಗ ಬೆಳೆ ವಿಮೆ ಏನಾರು ಬಂದಿದ್ರೆ ಅದರಲ್ಲೆಲ್ಲ ಕ್ರಾಪ್ ಲೋನ್ ಜಮಾ ಆಗ್ತವೆ. ಈಗಿಲ್ಲ ಅಂದ್ರೆ ರೈತರು ಡಿಪಾರ್ಟ್ ಆದ್ರೆ ನೆಕ್ಸ್ಟ್ 3 ವರ್ಷಕ್ಕೆ ತಕ್ಷಣವೇ ಹರಾಜು ಬರ್ತಾರೆ. ಮೂಡಿಗೆರೆ ತಾಲೂಕೆ ಹರಾಜಾದಂಗೆ. ರೈತರು ಏನು ಇಲ್ಲ ಅಂದ್ರೆ ಮೂಡಿಗೆರೆ ತಾಲೂಕೆ ಹರಾಜಾದ್ಮೇಲೆ ಏನಕ್ಕೆ ಬೇಕು? ಮೂಡಿಗೆರೆ ತಾಲೂಕು ಅಧಿಕಾರಿಗಳು ಏನು ಸಂಬಳ ತಗೋಬೇಕಾ? ಸರಿಯಾದ ಮಾಹಿತಿ ಕೊಡೋದಲ್ಲ ಹೋದ್ರೆ ಈ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿರೋದು ಯಾವ ಉದ್ದೇಶಕ್ಕಾಗಿ? ಜನ ನಮಗೆ ಆಗಲ್ಲ ಬರಕ್ಕೆ. ನೀವು ಇವತ್ತು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹಾಗೂ ಮಾನದಂಡಗಳನ್ನ ಇವರು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ವಿಮಾ ಕಂಪನಿಗೆ ಏನು ಲಾಭ ಮಾಡಿಕೊಡುವ ದೃಷ್ಟಿಯಲ್ಲಿ ಇವತ್ತು ರೈತರಿಗೆ, ಕಾಫಿ ಬೆಳೆಗಾರರಿಗೆ ಬೆಳೆ ವಿಮೆ ಹಣದಲ್ಲಿ ಇವತ್ತು ಬೆಳೆ ವಿಮೆ ಕಂಪನಿಗಳು ಏನು ಅವೈಜ್ಞಾನಿಕವಾಗಿ ಇವತ್ತು ನಮ್ಮ ಖಾತೆಗೆ ಹಣವನ್ನು ಪಾವತಿ ಮಾಡಿರ್ತಾರೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಕ್ಕಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಕೂಡಲೇ ಸರಿಪಡಿಸದೇ ಇದ್ದಲ್ಲಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮಾಡಿಕೊಡ್ಬೇಕಾಗ್ತದೆ ಅಂತ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ
ನಿರ್ವಹಣಾ ಸಮಿತಿ ಇರ್ಬೋದು, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಇದು ಚರ್ಚೆಯಾಗಿ ರೈತರ ಆರ್ಥಿಕ ಸಂಕಷ್ಟದಲ್ಲಿ ಏನು ಈಗಾಗಲೇ ಒದ್ದಾಡ್ತಾ ಇದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಅವರಿಗೆ ನ್ಯಾಯಯುತವಾದ ಪರಿಹಾರವನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಮತ್ತೊಮ್ಮೆ ಆಗ್ರಹಿಸುತ್ತೇವೆ.